ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ವೀಳ್ಯದೆಲೆ ಮನೆಯಲ್ಲೇ ಪಾಟಲ್ಲಿ ತುಂಬ ಚೆನ್ನಾಗಿ ಬಳ್ಳಿ ಅಂತ ಮೇಲಕ್ಕೆ ಹಬ್ಸೋದು ಹೆಂಗಂತ ಒಣಗೋಗಿರೋದು ನೀವು ರೀಪಾಟ್ ಮಾಡಿ ಮತ್ತು ನೀವು ಚಿಗುರಂಗೆ ತುಂಬ ಚೆನ್ನಾಗಿ ಚಿಗುರಂಗೆ ಬಳ್ಳಿ ಮೇಲೆ ಹಬ್ಸಂಗೆ ನಾನು ಇವತ್ತಿನ 2 ರೀತಿ ನಾನು ಹೇಳ್ಕೊಡ್ತೀನಿ ರೀಪಾಟ್ ಮಾಡೋದು. ನೋಡಿ, ಈ ಥರ ಒಣಗೋಗಿದ್ರೂ ಈ ಥರ ನೀವು ಚೆನ್ನಾಗಿ ಈ ಥರ ಬೆಳೆಸ್ಬೋದು. ಆ ಥರ ನಾನು ಏನೇನು ಮಿಕ್ಸ್ ಮಾಡಿ ಹಾಕ್ತೀನಿ ಅದೆಲ್ಲ ನಾನು ತೋರಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ನೋಡಿ, ಈ ಥರ ನೀವು ತುಂಬ ಚೆನ್ನಾಗಿ ಮನೆಯಲ್ಲೇ ಈ ಥರ ಹಬ್ಸ್ಕೋಬೋದು. ನಾನೇನು ಹೇಗೆ ಮಾಡ್ತೀನಿ ಅದೇ ಟಿಪ್ಸಲ್ಲಿ ನೀವು ಕಂಟಿನ್ಯೂ ಮಾಡಿ. ನಿಮ್ಮದು ತುಂಬ ಚೆನ್ನಾಗಿ ಮನೆಯಲ್ಲೇ ಈ ಥರ ಬಳ್ಳಿ ಅಂತೆ ಹಬ್ಬುತ್ತೆ. ಇದು ವೀಳ್ಯದೆಲೆ. ಇದು ನೋಡಿ ಎಷ್ಟು ದೊಡ್ಡ ಎಲೆಗಳು ಬಂದಿದೆ. ಈ ಥರನೇ ದೊಡ್ಡ ಎಲೆಗಳು ನೀವು ಮನೆಯಲ್ಲೇ ತುಂಬ ಚೆನ್ನಾಗಿ ಬೆಳೆಸ್ಕೋಬೋದು. ಒಣಗಿದ್ರೂ ಸಹ ಅದು ನಾನು ಹೇಳೋ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಈ ಥರ ಚಿಕ್ಕ ಎಲೆಗಳಾಗಿ ಈ ಹುಳಗಳೆಲ್ಲ ತಿಂದ್ಬಿಟ್ಟಿತ್ತು. ಇದನ್ನು ನಾನು ಒಂದು ಕಡ್ಡಿ ಕಟ್ ಮಾಡಿ ಹಾಕಿದ್ದೆ ಅಷ್ಟೇ. ಇಷ್ಟು ದೊಡ್ಡದು ಬಂದಿತ್ತು. ಬರ್ತಾ ಈ ಥರ ಹುಳುಗಳು ತಿಂದು ಎಲೆಗಳೆಲ್ಲ ಉದ್ರಕ್ಕೆ ಸ್ಟಾರ್ಟ್ ಮಾಡ್ತು ಮತ್ತು ಚಿಕ್ಕದು ಎಲೆಗಳು ಆಗಕ್ಕೆ ಬಂತು. ಮತ್ತು ನಾನು ರೀಪಾಟ್ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಇದನ್ನೆಲ್ಲ ನಾನು ಕಟ್ ಮಾಡಿ ನೋಡಿ ಇಷ್ಟಿಷ್ಟು ಉದ್ದ ಕಡ್ಡಿಗಳು ಮಾಡ್ಕೊಂಡಿದ್ದೇನೆ. ಎಲೆಗಳೆಲ್ಲ ತೆಗ್ದು ಬರೀ ಕಡ್ಡಿಗಳು ಮಾತ್ರ ಹಾಕ್ತಾಯಿದ್ದೇನೆ. ಇದು ತುಂಬ ಉದ್ದ ಬೆಳೆದಿತ್ತು, ಎಲೆಗಳು ಮಾತ್ರ ಕಮ್ಮಿ ಆಗಿತ್ತು, ಕಡ್ಡಿಗಳು ಮಾತ್ರ ಕಾಣಿಸ್ತಾ ಇತ್ತು. ಅದಕ್ಕೆ ನಾನು ಕಟ್ ಮಾಡಿ ರೀಪಾಟ್ ಮಾಡಿ ಮತ್ತು ಆ ಕಡ್ಡಿಗಳು ಹಾಕೋಣ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳೋ ರೀತಿಯಲ್ಲಿ ಮಾಡಿದ್ರೆ ವೀಳ್ಯದೆಲೆ ಬಳ್ಳಿ ತುಂಬ ದೊಡ್ಡ ಎಲೆಗಳು ಬರುತ್ತೆ. ನೋಡಿ, ಇದನ್ನು ಪಾಟಿಂದ ಸಹ ತಕ್ಕೋತೀನಿ ನಾನು. ಮಣ್ಣು ಸಪ್ರೇಟು ಪಾಟ್ ಸಪ್ರೇಟ್ ನಾನು ಮಾಡ್ಕೊಂಡಿದ್ದೇನೆ. ಇದರಲ್ಲಿ ನಾನು ಮೊದಲೇ ಫುಲ್ ಮಿಕ್ಸ್ ಮಾಡ್ಕೊಂಡಿದ್ದೆ. ಬೂದಿ ಸ್ವಲ್ಪ, ಅರಿಶಿನ ಸ್ವಲ್ಪ ಮತ್ತು ಇದು ಬೇವಿನ ಸೊಪ್ಪು ಎಲೆಗಳ ಪುಡಿ ಮಾಡ್ಕೊಂಡು ಅದನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ. ಫಸ್ಟು ನಾನು ಮಣ್ಣು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ವೀಳ್ಯದೆಲೆ ಇದಕ್ಕೆ ಕಿಚನ್ ವೇಸ್ಟ್, ಈರುಳ್ಳಿ ಸಿಪ್ಪೆ ಮಾತ್ರ ಹಾಕೋಕ್ಕೆ ಹೋಗಬಾರ್ದು ಎಲೆ ಗಿಡಕ್ಕೆ. ನಾನು ಇದು ಪಾಟಲ್ಲೆಲ್ಲ ಒಣಗಿದ ಎಲೆಗಳು ಮತ್ತು ಎಲ್ಲ ಕಟ್ ಮಾಡಿ ತೆಗ್ದಿದ್ನಲ್ಲ ಬಳ್ಳಿದು, ಅದನ್ನು ಮಾತ್ರ ನಾನು ವೇಸ್ಟ್ಗಳು ನಾನು ಹಾಕ್ತಾಯಿದ್ದೀನಿ ಇದಕ್ಕೆ ಪಾಟಿಗೆ. ಎಲೆಗಳು, ದಾಸವಾಳದ ಎಲೆಗಳು ಅದೆಲ್ಲ ನಾನು ಹಾಕ್ತಾಯಿದ್ದೀನಿ ವೇಸ್ಟ್ ಇದಕ್ಕೆ. ಮತ್ತು ಒಣಗಿದ ಹೂಗಳು ಅದನ್ನು ಹಾಕ್ಬೋದು. ಈ ಥರ ನೀವೇನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಗಿಡಗಳ ಪಾಟ್ಗಳಿಗೆ ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಗಿಡಗಳು ವೆಜಿಟೇಬಲ್ಸ್ ಆಗಲಿ ಹೂಗಳಾಗಲಿ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ವೇಸ್ಟ್ಗಳು ನೀವು ಮಿಕ್ಸ್ ಮಾಡಿ ಹಾಕೊಂಡ್ರೆ. ಇವಾಗ 1 ಲೇಯರ್ ನಾನು ಮಣ್ಣು ಹಾಕೋತಾ ಇದ್ದೀನಿ. ನಾನು ಹೇಳೋರೆ ಒಂದು ಮಿಕ್ಸನ್ನ ನೀವು ವೀಕ್ಲಿ 1 ಟೈಮ್ ನೀವು ಹಾಕಿದ್ರೆ ವೀಳ್ಯದೆಲೆ ಬಳ್ಳಿ ತುಂಬ ದೊಡ್ಡದಾಗಿ ಬರುತ್ತೆ. ಮತ್ತು ಎಲೆಗಳಂತೂ ಎಷ್ಟು ಅಗಲ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳೋ ರೀತಿಯಲ್ಲಿ ಮಾಡಿ ವೀಳ್ಯದೆಲೆ ಬಳ್ಳಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಗೆ ಬಂದಿದ್ದೆ ಅಂತ ಕೊನೆಯದಾಗಿ ವಿಡಿಯೋನು ನಾನು ತೋರಿಸ್ತೀನಿ. ಈ ಥರ ಮಾಡಿ ನಾನು ಬಳ್ಳಿ ಹೇಗೆ ಹಬ್ಸಿದ್ದೀನಿ ಈ ಪಾಟಿಂದ ಅದನ್ನು ನಾನು ತೋರಿಸ್ತೀನಿ. ನೋಡಿ, ನಾನೇನು ಅದನ್ನು ಪಾಟಿಂದ ಸಪ್ರೇಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾಯಿದ್ದೇನೆ. ಬೇರಿಂದ ಫುಲ್ ಮಣ್ಣು ತಕ್ಕೊಂಡಿದ್ದೇನೆ. ಯಾಕಂದರೆ ಅದು ಮಣ್ಣೆಲ್ಲ ಗಟ್ಟಿಯಾಗಿ ಹೋಗಿತ್ತು, ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಬೇರುಗಳಿಗೆ ಅಂತ, ರೂಟ್ಗಳಿಗೆ ಅಂತ ಫುಲ್ ಮಣ್ಣೆಲ್ಲ ತಕ್ಕೊಂಡಿದ್ದೇನೆ. ಮತ್ತು ನಾನೇನು ಕಟ್ ಮಾಡ್ಕೊಂಡಿದ್ದೆ ಆ ಕಡ್ಡಿಗಳು ಅದು ಸಹ ನಾನು ಹಾಕ್ಕೋತೀನಿ. ನಾನು ಎಲೆದು ಏನು ತೋರಿಸ್ತಾ ಇದ್ದೀನಿ ಅದು ಸಹ ಕಡ್ಡಿಯಿಂದನೇ, ಈ ಥರ ಕಡ್ಡಿಯಿಂದನೇ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದು. ಉದ್ದ ಮಾತ್ರ ಬಂದಿತ್ತು, ಆದರೆ ಎಲೆಗಳು ಮಾತ್ರ ಕಮ್ಮಿ ಇತ್ತು. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೇನೆ. ನೋಡಿ, ಕಡ್ಡಿಗಳೆಲ್ಲ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಮಣ್ಣು ಹಾಕ್ಕೋತೀನಿ. ಈ ಮಣ್ಣಲ್ಲಿ ಮೊದಲೇ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ. ಗೊಬ್ಬರ, ಅದು ಹಸಿನ ಗೊಬ್ಬರ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೆ. ಈ ಮಣ್ಣಲ್ಲಿ ನಾನು ಏನು ಮಿಕ್ಸ್ ಮಾಡೋದು ನಾನು ತೋರಿಸಲ್ಲ. ನೆಕ್ಸ್ಟ್ ನಾನು ಏನು ಹಾಕ್ತೀನಿ ಅದನ್ನು ನಾನು ತೋರಿಸ್ತೀನಿ. 2 ರೀತಿ ನಾನು ರೀಪಾಟ್ ಮಾಡೋದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಕಡ್ಡಿಯಿಂದ ಬಂದಿರೋ ವೀಳ್ಯದೆಲೆ ಬಳ್ಳಿ. ಇದು
ಇದು ಗಾರ್ಡನಿಂದ ತಗೊಬಂದಿರೋದು. ಅದು ನಾನು ತೋರಿಸ್ತೀನಿ ಹೇಗೆ ರೀಪಟ್ ಮಾಡೋದು ಅಂತ. ನೋಡಿ ಮಣ್ಣೆಲ್ಲ ಹಾಕಿ ಆಗಿದೆ. ಇದು ಬೇಕು ಅಂದರೆ ಎಲೆಗಳು ಕಟ್ ಮಾಡಿ ಇದು ಮಾಡ್ಬೋದು. ನಾನು ಒಂದೊಂದು ಎರಡೆರಡು ಎಲೆಗಳು ಇರಲಿ ಅಂತ ಕಟ್ ಮಾಡಿಲ್ಲ. ನೋಡಿ ಈ ರೀತಿ ಬರುತ್ತೆ. ಈ ಥರ ರೀಪೋರ್ಟ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂತ ಹೇಳ್ಬಿಟ್ಟು. ಅಂಗೈಯಷ್ಟು ಎಲೆಗಳು ಬರುತ್ತೆ ನೋಡಿ. ಈ ಥರ ನನ್ನ ಗಾರ್ಡನಿಂದ ದುಡ್ಡಿಗೆ ನಾನು ಪರ್ಚೇಸ್ ಮಾಡಿ ತಗೊಬಂದಿದ್ದು. ನೋಡಿ ಈ ಕವರ್ ಬ್ಲ್ಯಾಕ್ ಕವರಲ್ಲಿ ಇತ್ತಲ್ಲ, ಆ ಥರ ಕವರಲ್ಲಿ ಇತ್ತು. ಇದು ವೀಳ್ಯದೆಲೆ ಬಳ್ಳಿ, ಇದು ಸಸಿ. ಇದು ಬೇರು ಅರ್ಧ ಮಣ್ಣಲ್ಲಿ ಹೋಗೋ ಅಷ್ಟು ನಾವು ಪಾಟಲ್ಲಿ ಉಣಬೇಕು. ಬೇರು ಒಂದು ಸ್ವಲ್ಪನೂ ಕಾಣಿಸ್ಕೋಬಾರ್ದು. ಮತ್ತು ಮಣ್ಣಲ್ಲಿ ಸಹ ನಾನು ಬೂದಿ ಗೊಬ್ಬರ, ಕೋಕೋಪೀಟು ಅದೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಟೋಟಲ್ ನಾನು ಮಣ್ಣಲ್ಲೇ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಮತ್ತು ಬೇವಿನ ಸೊಪ್ಪು ಪುಡಿ ಮಾಡಿನೂ ನಾನು ಹಾಕ್ಕೊಂಡಿದ್ದೇನೆ. ಫಂಗಸ್ ಯಾವುದು ಆಗಬಾರ್ದು, ಹುಳುಗಳು ಯಾವುದು ಬರಬಾರ್ದು ಅಂತ ಪ್ರತಿಯೊಂದು ಇದರಲ್ಲಿ ಮಿಕ್ಸ್ ಮಾಡಿದ್ದೇನೆ ಈ ಮಣ್ಣಲ್ಲೇ. ಏನೇನು ಎಲೆಗಳಿರುತ್ತೆ ಆ ಗಿಡದ್ದು, ದಾಸವಾಳದ ಎಲೆ, ಹೂಗಳು ಎಲ್ಲ ಒಣಗಿದ್ದೆಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ ರೀಪಟ್ ಮಾಡೋದು. ಪಾಟಲ್ಲಿ ಒಂದೇ ಒಂದು ಕಲ್ಲು ಇಕ್ಕೊಂಡು, ಕಲ್ಲಿಲ್ಲ ಅಂದರೆ ಈ ಚಿಪ್ಪು ಬರುತ್ತೆ ನೋಡಿ, ತೆಂಗಿನಕಾಯಿ ಚಿಪ್ಪು, ಅದಾದ್ರೂ ಇಕ್ಕೋಬೋದು. ಮತ್ತು ತೆಂಗಿನಕಾಯಿ ನಾರ ಹಾಕೋತಾ ಇದ್ದೇನೆ. ಈ ಥರ ನೀವು ನಾನು ಹೇಳೋ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ವೀಳ್ಯದೆಲೆ ಬಳ್ಳಿ. ನಮ್ಮ ಕಡೆ ಮಣ್ಣು ಸಿಗಲ್ಲ, ನಾವು ಪರ್ಚೇಸ್ ಮಾಡ್ಕೊಬರಬೇಕು. ಈ ಥರ ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗಿಡಗಳು ಬೆಳೆಸ್ಕೋಬೋದು. ನೋಡಿ ಇವಾಗಲೇ ನೀರು ಹಾಕೋತಾ ಇಲ್ಲ, ಫಸ್ಟೇ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಇದನ್ನು ನಾನು ಇದ್ದೀನಿ ವೀಳ್ಯದೆಲೆ. ನಾನು ಏನು ಪರ್ಚೇಸ್ ಮಾಡ್ಕೊಬಂದಿದ್ದೆ ಅದನ್ನು ನಾನು ಮಣ್ಣೆಲ್ಲ ಉದುರಿಸ್ಕೊಂಡು, ಫುಲ್ ಮಣ್ಣೆಲ್ಲ ಉದುರಿಸ್ಕೊಂಡಿದ್ದೀನಿ ಬೇರಲ್ಲಿ. ಆಮೇಲೆ ಪಾಟಲ್ಲಿ ಹಾಕೋತಾ ಇದ್ದೇನೆ. ಪಾಟಲ್ಲಿ ಒಂದು ಮುಕ್ಕಾಲಷ್ಟು ಮಣ್ಣು ಹಾಕ್ಕೊಳ್ಳಿ. ಫುಲ್ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ನೀರು ಹಾಕಿದ್ರೆ ಫುಲ್ ಮೇಲೆವರೆಗೂ ಕೆಳಗಡೆ ಎಲ್ಲ ಸೋರುತ್ತೆ. ನೋಡಿ ಪಾಟು ನಾನು ಮುಕ್ಕಾಲಷ್ಟು ಬಿಟ್ಟಿದ್ದೇನೆ. ನೀವು ಅಂಗಡಿಯಿಂದ ಪರ್ಚೇಸ್ ಮಾಡ್ಕೊಂಡು ಈ ಥರ ತಗೊಬಂದರೆ ಈ ಥರ ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ವೀಳ್ಯದೆಲೆ. ನೀವು ಮಣ್ಣಲ್ಲಿ ಹಾಕಿದ ತಕ್ಷಣ, ಪಾಟಿಗೆ ರೀಪಾಟ್ ಮಾಡಿದ ತಕ್ಷಣ ಸ್ವಲ್ಪ ನೀರು ಹಾಕಬೇಕು ನೀವು, ಹಂಗೆ ಬಿಡಬೇಡಿ. ಇದು ಯಾಕಂದರೆ ಇದು ಜನವರಿಯಿಂದ ಫೆಬ್ರವರಿ ಮಾರ್ಚ್ವರೆಗೂ ನೀವು ರೀಪಾಟ್ ಮಾಡ್ಕೋಬೋದು ಯಾವುದೇ ಗಿಡದಲ್ಲಾಗಲಿ. ವೀಳ್ಯದೆಲೆಯಲ್ಲಿ ಒಳ್ಳೆ ಟಿಪ್ಸ್ ಹೇಳ್ತೀನಿ. ಇದು ನೆರಳಲ್ಲಿ, ಬೆಳಕು ಬರಬೇಕು, ನೆರಳಲ್ಲಿ ಮಾತ್ರ ಹಾಕ್ಕೊಳ್ಳಿ. ನೆರಳು ಬರೋ ಥರ ಇಟ್ಕೊಳ್ಳಿ ನೀವು ಪಾಟನ್ನು. ತುಂಬ ಬಿಸಿಲಲ್ಲಿ ಇಡೋಕ್ಕೆ ಹೋಗಬೇಡಿ. ಬಿಸಿಲು ಬಂದ್ರೂ ಒಂದು ಅರ್ಧ ಗಂಟೆ 1 ಅವರ್ ಅಷ್ಟೇ ಬಿಸಿಲು ಬೀಳಬೇಕು, ಜಾಸ್ತಿ ಬಿಸಿಲು ಬೀಳೋಂಗೆ ಇಡಬೇಡಿ. ಯಾಕಂದರೆ ಎಲೆಗಳು ಚಿಕ್ಕದಾಗೋಗುತ್ತೆ ಮತ್ತು ಒಣಗೋಗೋ ಚಾನ್ಸಸ್ ಇರುತ್ತೆ. ಎಲೆಗಳು ತುಂಬ ಬರಲ್ಲ, ಅಗ್ಲಗ್ಲ ಆಗಲ್ಲ. ಅದಕ್ಕೆ ನೆರಳಲ್ಲಿ ಇಡೋ ಥರ ನೀವು ಇಟ್ಕೊಳ್ಳಿ. ಬೆಳಕು ಬರಬೇಕು, ಹಂಗಂತ ನೀವು ಇಂಡೋ ಪ್ಲ್ಯಾಂಟ್ ಎಲ್ಲ ಹಾಕ್ತಿರಲ್ಲ ಆ ಥರ ಎಲ್ಲ ಇಡೋಕ್ಕೆ ಹೋಗಬೇಡಿ, ಬೆಳಕು ಬರಲಿ. ನೋಡಿ ಇದನ್ನು ನೀರು ಒಂದು 2 ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಸಿ ಸಗಣಿ ಬರುತ್ತಲ್ಲ ಅದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಕಿಚನ್ ವೇಸ್ಟ್ಗಳು ಇದೆಯಲ್ಲ ಅದನ್ನು, ಟೀ ಪುಡಿ ಆಗಲಿ, ವೆಜಿಟೇಬಲ್ಸ್ ಅದೆಲ್ಲ ಆಗಲಿ, ವೇಸ್ಟ್ ಎಲ್ಲ ಆಗಲಿ, ಅದನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ವೀಕ್ಲಿ 1 ಟೈಮ್ ನಿಮ್ಮ ಎಲ್ಲ ಗಿಡಕ್ಕೂ ಒಂದು ಸ್ವಲ್ಪ ಹಾಕೊಂಡ್ಬನ್ನಿ. ಗಿಡ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಒಣಗಲ್ಲ. ಎಲೆಗಳಂತೂ ಕೈ ಆಗ್ಲಾಗ್ಲ ಅಷ್ಟು, ಅಂಗೈ ಆಗಲ ಅಷ್ಟು ಎಲೆಗಳು ಬರುತ್ತೆ. ನೋಡಿ ವೀಕ್ಲಿ 1 ಟೈಮ್ ನೀವು ಆ ಥರ ಹಾಕೊಂಡ್ಬಂದರೆ ಇಷ್ಟು ಬಳ್ಳಿ ತುಂಬ ಬೇಗ ಹಬ್ಬುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಈ ಟಿಪ್ಸು ನಿಮ್ಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಹೊಸದಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ. ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗಲಿ.
ಇನ್ನೂ ಬೇರೆ ಬೇರೆ ಗಿಡದ್ದು ಬ್ಯೂಟಿ ಟಿಪ್ಸ್ ಏನಾದ್ರು ಬೇಕಂದರೆ ಕೇಳಿ, ನಾನು ಖಂಡಿತ ಹೇಳ್ತೀನಿ ನಂಗೆ ಗೊತ್ತಿರೋದು. ನೀವು ರೀಪಟ್ ಮಾಡ್ಕೋಬೇಕಂದ್ರೆ ಜನವರಿಯಿಂದ ಫೆಬ್ರವರಿ ಮಾರ್ಚ್ವರೆಗೂ ನೀವು ರೀಪಟ್ ಮಾಡ್ಕೋಬೇಕು ಎಲ್ಲದೂ. ನೋಡಿ ಇಲ್ಲಿ ಕರಿಬೇವಿನ ಸೊಪ್ಪು ಮತ್ತು ದಾಸವಾಳ, ವೀಳ್ಯದೆಲೆ ನೋಡಿ ಈ ಥರ ಎಲ್ಲ ನಾನು ನೆಲದ ಮೇಲೆ ಹಾಕ್ಕೊಂಡಿದ್ದೆ, ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ನೆಲದ ಮೇಲೂ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಗಿಡಕ್ಕೆ ಇದು ಹಬ್ಸಿರೋದಿದು. ನೋಡಿ ಎಷ್ಟೆಷ್ಟು ಅಗಲ ಬಂದಿದೆ ವೀಳ್ಯದೆಲೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳೋ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ಇದು ನೆಲದಲ್ಲಿ ನೀವು ಹಾಕ್ಕೊಂಡ್ರೆ ಪದೇ ರೀಪಟ್ ಮಾಡೋ ಅವಶ್ಯಕತೆಯೇ ಇರಲ್ಲ. ಸುಮ್ಮನೆ ಅದು ನಾನು ಮಿಕ್ಸ್ ಹೇಳ್ಕೊಟ್ನಲ್ಲ ಅದೊಂದು ಹಾಕ್ಕೊಂಡು ಹೋದರೆ ವೀಕ್ಲಿ 1 ಟೈಮು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಕರಿಬೇವಿನ ಸೊಪ್ಪು ಸಹ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ದೊಡ್ಡ ಮರ ಆಗಿದೆ. ಇದು ಚಿಕ್ಕ ಸಸಿ ಇದ್ದಾಗ ನಾನು ಹಾಕಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಮರಕ್ಕೆ ವೀಳ್ಯದೆಲೆ ಹಬ್ಬಿರೋದು. ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.